ಓದಲು ಅಂತ ವಿದೇಶಕ್ಕೆ ಕಳಿಸಿದ್ರೆ, ಕಾಲೇಜಿಗೆ ಕಳಿಸಿದ್ರೆ ಅಪ್ಪು ಮಗಳು ಮಾಡಿದ್ದೇನು ನೋಡಿ. ಒಂದು ಮಗಳು ಮಾಡಿದ್ದನ್ನ ನೋಡಿ ಒಂದು ಕಣ್ಣೀರನ್ನ ಹಾಕಿದ್ದಾರೆ. ಒಂದು ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಮತ್ತು ಕುಟುಂಬ, ದೊಡ್ಡಮನೆ ಕುಟುಂಬ. ಒಂದು ಶಿವರಾಜ್ ಕುಮಾರ್ ಅಂತೆ ಒಂದು ಎಲ್ರು ಕೂಡ ಒಂದು ಕಣ್ಣೀರನ್ನ ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಅಪ್ಪು ಮಗಳು ಮಾಡಿದ್ದೇನು? ಸೊ ಅಪ್ಪು ಅವರು ನನ್ನ ಮಗಳು ವಿದೇಶದಲ್ಲಿ ಓದಬೇಕು, ಚೆನ್ನಾಗಿ ಓದಿ ಒಂದು ಡಿಗ್ರಿಯನ್ನ ವಿದೇಶದಲ್ಲೇ ಮುಗಿಸ್ಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಒಂದು ಆಸೆಯಂತೆ ತಮ್ಮ ಮಗಳನ್ನ ಒಂದು ವಿದೇಶಕ್ಕೆ ಕಳಿಸಿದ್ರು. ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡಿ ಚೆನ್ನಾಗಿ ಇರ್ಲಿ ಅನ್ನೋ ಒಂದು ದೃಷ್ಟಿಯಿಂದ, ಹಿತದೃಷ್ಟಿಯಿಂದ ಅವರನ್ನ ವಿದೇಶಕ್ಕೆ ಕಳಿಸಿದ್ರು. ಆದ್ರೆ ಮಗಳು ಅಲ್ಲಿ ಮಾಡಿದ್ದೇನು ನೋಡಿ. ಸೊ ತುಂಬಾ ಚೆನ್ನಾಗಿ ಏನು ಓದ್ತಾ ಇದ್ರು. ಆದ್ರೆ ಮಗಳು ಮಾಡಿದ್ದನ್ನ ನೋಡಿ ಒಂದು ಕಣ್ಣೀರನ್ನ ಹಾಕಿದ್ದಾರೆ ಒಂದು ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಮತ್ತು ಕುಟುಂಬ. ಹೌದು ಸ್ನೇಹಿತರೆ, ಒಂದು ಏನ್ ಮಾಡಿದ್ರು ಒಂದು ಧೃತಿ ಪುನೀತ್ ರಾಜ್‌ಕುಮಾರ್ ಅವರು? ಯಾಕೆ ಒಂದು ಅವರ ತಾಯಿ ಅಂದ್ರೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು ಕಣ್ಣೀರನ್ನ ಹಾಕಿದ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ ನೀವು ನಮ್ಮ ಚಾನಲ್‌ಗೆ ಹೊಸಬರಾಗಿದ್ರೆ, ನೀವು ಇನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು? ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಅಪ್ಪು ಅವರಿಗೆ ತುಂಬಾನೇ ಆಸೆ ಇತ್ತು, ನನ್ನ ಮಗಳು ವಿದೇಶದಲ್ಲಿ ಓದಬೇಕು, ನನ್ನ ಮಗಳಿಗೆ ಶಿಕ್ಷಣದ ಯಾವುದೇ ರೀತಿಯಾದ ಕೊರತೆ ಆಗಬಾರ್ದು, ಆದಷ್ಟು ಬೇಗ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅನ್ನೋದು ಅಪ್ಪು ಅವರ ಕನಸಾಗಿತ್ತು. ಸೊ ನನ್ನ ಮಗಳು ಯಾವುದಾದ್ರು ಒಂದು ಸರ್ಕಾರಿ ಹುದ್ದೆಯಲ್ಲಿ ಇರಬೇಕು ಅನ್ನೋದು ಅಪ್ಪು ಅವರ ಕನಸಾಗಿತ್ತು. ಸೊ ಒಂದು ಕೋಟಿ ಕೋಟಿ ಹಣವನ್ನ ಗಳಿಸಿರ್ಬೋದು. ಸೊ ಆದ್ರೆ ಇಲ್ಲಿ ಇರೋದೇನಪ್ಪಾ ಅಂತಂದ್ರೆ ಒಂದು ಅಧಿಕಾರ ಅಂತಕ್ಕಂಥದ್ದು ಬೇಕು. ಸೊ ನನ್ನ ಮಗಳು ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಒಂದು ಏನಾದರೂ ಬಿಸ್ನೆಸ್ ಆದರೂ ಮಾಡಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಅದಕ್ಕಾಗಿಯೇ ತಮ್ಮ ಮಗಳನ್ನ ಒಂದು ವಿದೇಶಕ್ಕೆ ಓದಲು ಕಳಿಸಿದ್ರು. ಸೊ ವಿದೇಶಕ್ಕೆ ಅಂತ ಓದಲು ಕಳಿಸಿದ್ರೆ ಒಂದು ಅಪ್ಪು ಮಗಳು ಮಾಡಿದ್ದೇನು ಗೊತ್ತಾ? ಸೊ ಇನ್ನು ಅಪ್ಪು ಅವರು ತುಂಬಾ ಒಂದು ಒಳ್ಳೆಯ ಮನುಷ್ಯ. ಸೊ ಯಾಕಪ್ಪ ಅಂತಂದ್ರೆ ಇವತ್ತು ಅವ್ರು ನಮ್ಮ ಬಳಿ ಇಲ್ಲದೆ ಇದ್ದರೂ ಕೂಡ ಅವರು ಇವತ್ತಿಗೂ ಕೂಡ ನಮ್ಮ ಹತ್ರ ಇಲ್ಲ ಅನ್ನೋದು ನಮ್ಗೆ ಕೊರಗೆ ಕಾಡಿಲ್ಲ. ಯಾಕಪ್ಪ ಅಂತಂದ್ರೆ ಇಂದಿಗೂ ಅವ್ರು ನಮ್ಮ ಜೊತೆನೇ ಇದ್ದಾರೆ. ಅವ್ರಿಗೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಸೊ ಇಂತಹ ದಿನಮಾನಗಳಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಈ ತರ ದಾನ ಮಾಡೋದು ತುಂಬಾನೇ ಒಂದು ಕಠಿಣ. ಯಾಕೆ ಅಂದ್ರೆ ಇಂತಹ ದಾನ ಧರ್ಮಗಳನ್ನ ಮಾಡೋದು ಎಲ್ಲರ ಕೈಯಲ್ಲೂ ಆಗೋದಿಲ್ಲ. ಸೊ ಅಂತಹ ದಾನ ಧರ್ಮಗಳನ್ನ ಇಂದಿಗೂ ಅಪ್ಪು ಅವರು ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ. ಸೊ ಇಂದಿಗೂ ಕೂಡ ಒಂದು ಅಪ್ಪು ಅವರು ಮರಣ ಹೊಂದಿದ್ರು ಕೂಡ ಅಪ್ಪು ಅವರ ಹೆಸರಿನಲ್ಲಿ ಒಂದು ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು ಇಂದಿಗೂ ಕೂಡ ದಾನ ಧರ್ಮಗಳನ್ನ ಮಾಡ್ತಾ ಇದ್ದಾರೆ. ಸೊ ಇನ್ನು ಖುಷಿ ಆಗುತ್ತೆ. ಒಂದು ಯಾಕಪ್ಪ ಅಂತಂದ್ರೆ ಇಷ್ಟೊಂದು ದಾನ ಧರ್ಮಗಳನ್ನ ಮಾಡಿ ಅದನ್ನ ಹೇಳ್ಕೊಳ್ದೇ ಇರೋದು ತುಂಬಾನೇ ಸಣ್ಣ ಮಾತಲ್ಲ. ಸೊ ಯಾಕೆ ಅಂದ್ರೆ ಒಂದು ದಾನ ಧರ್ಮಗಳನ್ನ ಏನೋ ಮಾಡ್ಬೋದು, ಆದ್ರೆ ಅದನ್ನ ಹೇಳ್ಕೊಳ್ದೇ ಇರೋದಿದೆಯಲ್ಲ, ಅದು ತುಂಬಾ ಅಂದ್ರೆ ಒಂದು ತುಂಬಾ ಟ್ವಿಸ್ಟ್ ಅಂತಕ್ಕಂಥ ಅದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕಪ್ಪ ಅಂತಂದ್ರೆ ಇಂದಿಗೂ ಕೂಡ ಹಲವಾರು ದಾನ ಧರ್ಮಗಳನ್ನ ಮಾಡಿದ್ರು ಕೂಡ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳೋದೇ ಇರೋದೇ ಇಲ್ಲ. ಸೊ ಯಾಕಪ್ಪ ಅಂತಂದ್ರೆ ನಾವು ಹಲವಾರು ಬಾರಿ ನೋಡಿದ್ದೇವೆ. ಒಂದು ಹಲವಾರು ಜನ ದಾನ ಧರ್ಮಗಳನ್ನ ಮಾಡ್ತಾರೆ. ಅದು ಯಾವ ರೀತಿಯಾಗಿರುತ್ತೆ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟ್‌ಗೋಸ್ಕರ ಇರುತ್ತೆ. ಸೊ ತಮ್ಮ ಸ್ವಾರ್ಥಕ್ಕಾಗಿ ಏನಾದರೂ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಒಂದು ಅಪ್ಪು ಅವರು ಆ ರೀತಿ ಅಲ್ಲ. ಎಷ್ಟೇ ದಾನ ಧರ್ಮಗಳನ್ನ ಮಾಡಿದ್ರು ಕೂಡ ಅವರ ಫ್ಯಾಮಿಲಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಯಾವ ರೀತಿ ರೀ ಮನುಷ್ಯ ಅಂದರೆ, ಸೊ ಮನುಷ್ಯ ಅಂದರೆ ಈ ರೀತಿಯಾಗಿ ಬದುಕಬೇಕು. ಸೊ ಇಂತಹ ಒಂದು ದಾನ ಧರ್ಮಗಳನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಯಾರಿಗೂ ಕೂಡ ಹೇಳ್ಕೊಂಡಿಲ್ಲ. ಅಂಥ ಮನುಷ್ಯ ನಮ್ಮ ಅಪ್ಪು ಅವರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಇಷ್ಟೊಂದು ಒಂದು ದಾನ ಧರ್ಮಗಳನ್ನ ಮಾಡಿದ್ರು ಕೂಡ ಅವರ ಫ್ಯಾಮಿಲಿಗೂ ಕೂಡ ಗೊತ್ತಿರಲಿಲ್ಲ. ಆ ರೀತಿಯಾಗಿ ಬದುಕಿದಂಥ ಒಂದು ಮನುಷ್ಯ ಅಪ್ಪು ಅವರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಅಪ್ಪು ಅವರು ಇಷ್ಟೆಲ್ಲ ಮಾಡಿದ್ರು ಕೂಡ ಯಾರಿಗೂ ಕೂಡ ಹೇಳ್ಕೊಂಡಿಲ್ಲ. ಅದೇ ಒಂದು ಗುಡ್ ನ್ಯೂಸ್. ಸೊ ಈ ರೀತಿಯಾದ ಮನುಷ್ಯರನ್ನ ನಾವು ತುಂಬಾನೇ ಒಂದು ಹುಡುಕೋದು ತುಂಬಾನೇ ಕಠಿಣ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಇಂತಹ ದಾನ ಧರ್ಮಗಳನ್ನ ಮಾಡಿ ಇಂದಿಗೂ ಕೂಡ ನಮ್ಮ ಜೊತೆನೆ ದೇವರಾಗಿ ಒಂದು ಅಪ್ಪು ಅವರು ಇದ್ದಾರೆ. ಇನ್ನು ಅಪ್ಪು ಅವರ ಮಗಳು ಮಾಡಿದ್ದೇನು ಗೊತ್ತಾ? ಸೊ ಒಂದು ಅಪ್ಪು ಅವರ ಮಗಳು ತುಂಬಾ ಚೆನ್ನಾಗಿ ಓದ್ತಾ ಇದ್ರು. ಅದನ್ನ ನೋಡಿ ಒಂದು ಪುನೀತ್ ರಾಜ್‌ಕುಮಾರ್ ಅವರು ಒಂದು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದ್ರು. ಅದಾದ ಮೇಲೆ ಒಂದು ತುಂಬಾ ಚೆನ್ನಾಗಿ ಏನೋ ಓದ್ತಾ ಇದ್ದಿದ್ದ ಕಾರಣಕ್ಕಾಗಿ ಒಂದು ಎಲ್ಲದರಲ್ಲೂ ಪ್ರಥಮ ಸ್ಥಾನವನ್ನು ಕೂಡ ಒಂದು ಧೃತಿ ಪುನೀತ್ ರಾಜ್‌ಕುಮಾರ್ ಅವರು ಪಡಿತಾ ಇದ್ರು. ಅದರ ಜೊತೆಗೆ ಒಂದು ಸಂಗೀತ ಸ್ಪರ್ಧೆಯಲ್ಲಿ ಅಂದ್ರೆ ಒಂದು ಸಂಗೀತ ಸ್ಪರ್ಧೆಯನ್ನ ಇಡಲಾಗಿತ್ತು. ಸೊ ವಿದೇಶದಲ್ಲಿ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಒಂದು ಅಪ್ಪು ಅವರ ಮಗಳು ಕೂಡ ಪಡೆದಿದ್ದಾರಂತೆ. ಇದನ್ನ ನೋಡಿದ ಒಂದು ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಹಾಗೆ ದೊಡ್ಡಮನೆ ಕುಟುಂಬ ಕಣ್ಣೀರನ್ನ ಹಾಕಿದೆ. ಸೊ ಯಾಕಪ್ಪ ಅಂತಂದ್ರೆ ಮಗಳು ಇಷ್ಟೊಂದು ಸಾಧನೆ ಮಾಡ್ತಿರ್ಬೇಕಾದ್ರೆ ಒಂದು ತುಂಬಾನೇ ಖುಷಿ ಆಗುತ್ತೆ ಅನ್ನೋದು ಒಂದು ಅಪ್ಪು ಅವರ ಹೆಂಡತಿಯಾದಂತಹ ಒಂದು ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರ ಅಭಿಪ್ರಾಯವಾಗಿದೆ. ಸೊ ಇದನ್ನ ನೋಡಿದ ಆನಂದ ಬಾಷ್ಪವನ್ನ ಒಂದು ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಹಾಗೆ ಶಿವರಾಜ್ ಕುಮಾರ್ ಮತ್ತೆ ಕುಟುಂಬದವರು ಹಾಕಿದ್ದಾರೆ. ಸೊ ಇದು ಅಪ್ಪು ಅವರ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.